ಧರ್ಮಸ್ಥಳ ವಿರುದ್ಧ ಸುಳ್ಳು ಕೇಸ್ ಹಾಗೂ ಚಿನ್ನಯ್ಯನ ಬಂಧನದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ರಾಜಕೀಯ ವಾಗ್ಯುದ್ಧ ಶುರುವಾಗಿದೆ. ನಮ್ಮ ಹೋರಾಟಕ್ಕೆ ಜಯ ಅಂತ ಬಿಜೆಪಿಗೆ ತಿರುಗೇಟನ್ನ ಕೊಡಲಾಗಿದೆ. ಎಸ್ಐಟಿ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರ ಬಂದಿದೆ. ಇದರ ಹಿಂದಿರುವ ಜಾಲವನ್ನ ಪತ್ತೆ ಮಾಡ್ತೇವೆ ಅಂತ ಉಡುಪಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ. ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಂಧನ ಆಗಿರೋದು ನಿಜ, ಬಂಧನ ಆಗಿದೆ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಏನು ಮಾಹಿತಿ ಪಡ್ಕೊಂಡ್ರಿ ಸರ್ ಅಂತ? ಅಲ್ಲ, ಅದು ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರು ಬಂಧನ ಮಾಡಿದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸರ್, ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು ಸರ್? ಎಲ್ಲ ಡೀಟೇಲ್ಸು ಮಾಹಿತಿ SIT-ನವ್ರು ಹೇಳ್ತಾರೆ. ಸರ್, ಈ ವಿಚಾರದಲ್ಲಿ ಯಾವ ತರ ಚರ್ಚೆ ಆಗಿರುವಂತ ಪ್ರಕರಣ, ಅದು ಕೂಡ ಧಾರ್ಮಿಕ ಕೇಂದ್ರದ ಬಗ್ಗೆ ಸದನದಲ್ಲೂ ಚರ್ಚೆ ಆಗಿತ್ತು. ಏನು ಹೇಳಿಕೆ ಬಯಸ್ತೀರಿ ಬಂಧನದ ಮೂಲಕ ಅಂತ? ಎಲ್ಲ SIT ತನಿಖೆ ಮಾಡ್ತಾ ಇದೆ, ತನಿಖೆ ಮುಂದುವರೆದಿದೆ. ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ. ಸರ್, ಒಂದು ದೊಡ್ಡ ಜಾಲ ಇದೆ, ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ? ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. ಸರ್, ಬಂಧನದ ನಿರ್ಧಾರಕ್ಕೆ ಏನು ಹೇಳಿದೆ ಸರ್? ಈ SIT ತನಿಖೆನೇ ಮುಕ್ತಾಯ ಆಗ್ಬೋದಾ? ಅದು ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲ, ಸುಜಾತ ಭಟ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನು ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ, ಅಥವಾ SIT-ನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ. ಸರ್, ಧರ್ಮಸ್ಥಳದ ವಿಚಾರದಲ್ಲಿ ಮೊದಲು ಷಡ್ಯಂತ್ರ ಆಗಿದೆ ಅನ್ನೋ ಮಾತು ಹೇಳಿದವರು ತಾವು. ಇವತ್ತು ಆ ತನಿಖೆ ಒಂದು ಹಂತಕ್ಕೆ ಬಂದಿದೆ. ಮಾಸ್ಕ್ ಮ್ಯಾನ್ ಒಳಗೊಂಡಂತೆ ಬಹುತೇಕರು ಅರೆಸ್ಟ್ ಆಗ್ತಾ ಇದ್ದಾರೆ. ಸಮೀರ್ ನೋಟಿಸ್ ನೋಡಪ್ಪ, ಬಿಜೆಪಿಯವರು ಏನು ಮಾತಾಡಿರಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾಯಿದ್ರು. ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಆಯಿತಾ? ಅದನ್ನು ಬಾಲಕೃಷ್ಣ ಅವರು ಅಸೆಂಬ್ಲಿಲೂ ಕೂಡ ಪ್ರಸ್ತಾವನೆ ಮಾಡೋದು. ನಾನು ಅದನ್ನು ಮಾತಾಡೋಕ್ಕೆ ಹೋಗಲಿಲ್ಲ ಅದನ್ನು. ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ CLP ಹೇಳಿದ್ದಾರೆ, ಅಸೆಂಬ್ಲಿಲೂ ಹೇಳಿದ್ದಾರೆ. ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ. ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಪ್ರಾರ್ಥನೆ. ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅನ್ನುವಂತ ಮಾತನ್ನ ಈಗ ಸುಜಾತ ಭಟ್ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನನ್ನ ಹೋಮ್ ಮಿನಿಸ್ಟರ್ ನೋಡ್ತಾರೆ. ಬಿಜೆಪಿಯವರು ಏನು ಮಾತಾಡಿರಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾಯಿದ್ರು. ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ CLP ಹೇಳಿದ್ದಾರೆ, ಅಸೆಂಬ್ಲಿಲೂ ಹೇಳಿದ್ದಾರೆ. ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ. ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಪ್ರಾರ್ಥನೆ. ಮತ್ತು ಇದರಲ್ಲಿ ಏನೋ ಒಂದಿದೆ ಅಂತ ಬಹಳಷ್ಟು ಜನ ಬಹಳ ವರ್ಷಗಳಿಂದ, ಇವತ್ತಲ್ಲ ಆಕ್ಚುಲಿ ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದರಿಂದ ಅದಕ್ಕೆ ಒಂದು ಹಿತಶ್ರೀ ಆಡುವಂಥದ್ದು ಕೂಡ ಆಗ್ತದೆ. ಸತ್ಯಾಸತ್ಯತೆ ಹೊರಗೆ ಬರಬೇಕಷ್ಟೇ. ಅದು ಈಗ ಹೊರಗೆ ಬರ್ತಾ ಇದೆ. ಇನ್ನು ಮುಂದೆ ಏನೇನಾಗುತ್ತೆ ಅದು ನಾವು ನೋಡೋಣ. ಇನ್ನು ಯಾರಿದ್ದಾರೆ, ಏನಿದ್ದಾರೆ, ಇದಕ್ಕೆ ಕಾರಣ ಏನು, ಎಲ್ಲ ಕೂಡ ಹೊರಗೆ ಬರ್ತದೆ. SIT ಮಾಡಿದ್ದು ಬಹಳ ಅನುಕೂಲ ಆಗಿದೆ. ಮತ್ತು SITಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮಾಸ್ಕ್ ಮ್ಯಾನ್ ಈಗ ಬಂಧನ ಆಗಿದೆ. ಪೊಲೀಸ್ನವರು ಮಾಸ್ಕ್ ಮ್ಯಾನ್ನ ವಿಚಾರಣೆ ಮಾಡ್ತಾರೆ. ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೂ ಕೂಡ ಶಿಕ್ಷೆ ಆಗ್ತದೆ. ಮತ್ತು ಇನ್ನೊಂದು
ಯಾರೊಬ್ಬರು ಅನನ್ಯ ಭಟ್ಟ, ಸುಜಾತಾ ಭಟ್ ಅವರು ಕೂಡ ಇತ್ತೀಚೆಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನ್ನ ಕೈಲಿ ಒತ್ತಾಯವಾಗಿ ಹೇಳ್ತಿದ್ರು, ಇದು ನಿಜ ಅಂತ ಹೇಳಿದ್ದಾರೆ. ಈಗ ನಮ್ಮ ಸರ್ಕಾರ ಮಾಡಿದ್ದು. ಆಮೇಲೆ ನಾವು SIT ಮಾಡಿದಾಗ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರೇ ವೆಲ್ಕಮ್ ಮಾಡಿದ್ರ ಇಲ್ವೋ? ಆಮೇಲೆ ಬಿಜೆಪಿಯವರು ಮಾಡಿದ್ರು. ಅವಾಗ ಅದೇ 12-13 ದಿನದವರೆಗೂ ಸುಮ್ಮನೆ ಇದ್ರು ಅವರು. ಆಮೇಲೆ ಯಾವಾಗ ಅಲ್ಲಿ ಹೆಣ್ಣುಗಳು ಸಿಗಲಿಲ್ಲ, ಹೆಣ್ಣುಗಳಂದ್ರೆ ಮೂಳೆ ಸಿಗಲಿಲ್ಲ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಸ್ವಲ್ಪ ರಾಜಕೀಯ ಬಣ್ಣ ಹಚ್ಚೋದಕ್ಕೆ ಅವರು ಸಹಜ ಅಲ್ವಾ? ಬಿಜೆಪಿಯವರು ಇವತ್ತೇ ಅಲ್ಲ, ಯಾವ ಸಣ್ಣ ವಿಚಾರ ಸಿಕ್ಕಿದ್ರು ಕೂಡ ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ರಾಜಕೀಯ ಲಾಭ ಮಾಡ್ಕೊಳ್ಳೋಕೆ ನಮ್ಗೇನು ಧರ್ಮಸ್ಥಳದ ವಿರುದ್ಧ, ಮಂಜುನಾಥನ ವಿರುದ್ಧ, ಅಣ್ಣಪ್ಪ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಪದೇ ಪದೇ ಒಬ್ಬರಲ್ಲ ಇಬ್ಬರಲ್ಲ ಯೂಟ್ಯೂಬರ್ಸು 100 ಜನ ಪರಾನು ಮಾತಾಡೋರು ಇದ್ರು, ವಿರೋಧ ಮಾತಾಡೋರು ಇದ್ರು. ಎಲ್ಲ ಬಹುತೇಕ ಒಬ್ಬರು ಬಿಟ್ರೆ ಎಲ್ಲರೂ ಹಿಂದೂಗಳೇ. ಕರೆಕ್ಟ್ ತಾನೆ? ಒಬ್ಬರು ಬಿಟ್ರೆ ಇನ್ನೆಲ್ಲರೂ ಕೂಡ ಪರ ಮಾತಾಡಿದವರು, ವಿರೋಧ ಮಾತಾಡಿದವರು ಎಲ್ಲರೂ ಕೂಡ ಹಿಂದೂಗಳೇ. ನಾನಂತೂ ಪ್ರಾರಂಭದಿಂದ ಕೂಡ ಇದನ್ನು ಹೇಳ್ತಾನೆ ಇದ್ದೀನಿ ಅಲ್ವಾ? ಮಾಸ್ಕ್ ಮ್ಯಾನ್ ನೋಡಿ, ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರು ಯಾವ ದೇವರನ್ನು ಬಿಟ್ಟಿಲ್ಲ. ಅವ್ರಿಗೆಲ್ಲರ 4 ಕೋಟಿ ಸಿಗ್ತದೆ, ರಾಜಕೀಯ ಮಾಡಬೇಕು, ಎತ್ಕಟ್ಟಬೇಕು ಅಂತ ಅಂದ್ರೆ ಅದನ್ನ ತಕ್ಷಣ ಬಳಸ್ಕೋತಾರೆ. ಇವರು ಏನ್ ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧ ಇರ್ತಕ್ಕಂಥವ್ರು. ದೇಶದ ಐಕ್ಯತೆ ಆಗಲಿ, ದೇಶದಲ್ಲಿರ್ತಕ್ಕಂಥ ಒಗ್ಗಟ್ಟಾಗಲಿ, ಒಂದು ಬಾಂಧೃತ್ವ ಏನು ಇದೆ, ಭಾತೃತ್ವ ಏನಿದೆ, ಆ ಭಾತೃತ್ವವನ್ನು ಉಳಿಸ್ಕೊಳ್ಳುವಂತ ಯಾವುದೇ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವ್ರಿಗಿಲ್ಲ. ಅವರಿಗೆ ರಾಜಕಾರಣನೇ ಮುಖ್ಯ, ಬೇರೆ ಎಲ್ಲದಕ್ಕಿಂತ ಮುಖ್ಯ. ಇವತ್ತು ಧರ್ಮಸ್ಥಳ, ನಾನು ಅನೇಕ ಬಾರಿ ಹೇಳಿದ್ದೇನೆ, ಕಾಂಗ್ರೆಸ್ನ ಅನೇಕ ನಾಯಕರುಗಳು ಹೇಳಿದ್ದಾರೆ. ಮಾನ್ಯ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಡೆ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ತನಿಖೆ ಆಗಿರೋದ್ರಿಂದ ನಮ್ಮ ಮೇಲಿನ ಏನು ಇದಿತ್ತು, ಕಳಂಕ ಇತ್ತು, ಅದರಿಂದ ಆಚೆ ಬರಲಿಕ್ಕೆ ನಮಗೆ ಅವಕಾಶ ಆಯಿತು ಅಂತ. ಮಾಸ್ಕ್ ಮ್ಯಾನ್ ಅಂತ ನೀವೆಲ್ಲ ತೋರಿಸಿದ್ರಿ, ನಾವು ಟಿವಿನಲ್ಲಿ ನೋಡ್ಕೊಂಡಿದ್ದೀವಿ. ತನಿಖೆಗೆ ಆದೇಶ ಮಾಡಿತು, ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಯಿತು. ಸೊ ಹಾಗಾಗಿ ಇವತ್ತು ಶ್ರೀ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಆ ನಂಬಿಕೆಯನ್ನ ಮಂಜುನಾಥ ಒಂದು ಮುಕ್ತಿಯನ್ನ ಒಂದು ಕೊಡ್ತಾ ಇದ್ದಾನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇದರಲ್ಲಿ ಒಂದು ಪಾರದರ್ಶಕವಾದಂಥ ತನಿಖೆ ಆಗಬೇಕು. ಯಾರೇ ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆ ವಿಧಿಸುವಂಥ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ. ಆರೋಪಗಳು ರಾಜಕಾರಣಕ್ಕೋಸ್ಕರ ಆರೋಪಗಳನ್ನು ಮಾಡಿ ಒಂದು ಪ್ರಯತ್ನ ಏನು ನಡೀತು, ಅದು ಸರಿಯಲ್ಲ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಈಗ SITಯನ್ನು ಸ್ಥಾಪನೆ ಮಾಡಿದ್ದನ್ನು ಪೂಜ್ಯರಾದಂಥ ವೀರೇಂದ್ರ ಹೆಗ್ಡೆ ಅವರೇ ಸ್ವಾಗತ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.